ಓಂ ಶಾಂತಿ. ಮುರಳಿಯ ದಿನಾಂಕ 5/7/2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನಿಂದಲೇ ಬ್ಯಾಟರಿ ಚಾರ್ಜ್ ಆಗುವುದು, ಶಕ್ತಿ ಸಿಗುವುದು, ಆತ್ಮ ಸತೋ ಪ್ರಧಾನವಾಗುವುದು. ಆದ್ದರಿಂದ ನೆನಪಿನ ಯಾತ್ರೆಯ ಕಡೆ ವಿಶೇಷ ಗಮನ ಕೊಡಿ. ಪ್ರಶ್ನೆ: ಯಾವ ಮಕ್ಕಳ ಪ್ರೀತಿ ಒಬ್ಬ ತಂದೆಯ ಜೊತೆಯಲ್ಲಿರುವುದು, ಅಂತಹವರ ಗುರುತುಗಳು ಏನಾಗಿರುತ್ತೆ? ಉತ್ತರ: ಒಂದನೇ ವಿಶೇಷತೆ, ಒಂದು ವೇಳೆ ಒಬ್ಬ ತಂದೆಯ ಜೊತೆ ಪ್ರೀತಿ ಇತ್ತೆಂದರೆ ತಂದೆಯ ದೃಷ್ಟಿ ಅವರನ್ನು ಸಂತುಷ್ಟರನ್ನಾಗಿ, ಸಂಪನ್ನರನ್ನಾಗಿ ಮಾಡುತ್ತದೆ. ಎರಡನೇದು, ಅವರು ಪೂರ್ತಿ ನಷ್ಟಮೋಹಿ ಆಗಿರುತ್ತಾರೆ. ಮೂರನೆಯದು, ಅವರಿಗೆ ಬೇಹದ್ದಿನ ತಂದೆಯ ಪ್ರೀತಿ ಇಷ್ಟ ಆಗತ್ತೆ. ಅವರು ಅನ್ಯ ಯಾರ ಪ್ರೀತಿಯಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ನಾಲ್ಕನೆಯದು, ಅವರಿಗೆ ಬುದ್ಧಿ ಸುಳ್ಳಿನ ಕಂಡದ ಸುಳ್ಳಿನ ಮನುಷ್ಯರ ಜೊತೆ ಮುರಿದು ಹೋಗಿರುತ್ತೆ. ಬಾಬಾ ತಮಗೆ ಅಂತಹ ಪ್ರೀತಿಯನ್ನ ಕೊಡುತ್ತಿದ್ದಾರೆ, ಅದು ಅವಿನಾಶಿಯಾಗುವುದು. ಸತ್ಯಯುಗದಲ್ಲಿಯೂ ಕೂಡ ತಾವು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರುತ್ತೀರಾ. ಓಂ ಶಾಂತಿ. ಬೇಹದ್ದಿನ ತಂದೆಯ ಪ್ರೀತಿ ಈಗ ಒಂದೇ ಬಾರಿ ತಾವು ಮಕ್ಕಳಿಗೆ ಸಿಗುವುದು. ಈ ಪ್ರೀತಿಯನ್ನ ಭಕ್ತಿಯಲ್ಲಿಯೂ ಕೂಡ ನೆನಪು ಮಾಡುತ್ತಿರುತ್ತಾರೆ. ಬಾಬಾ, ನಿಮ್ಮ ಪ್ರೀತಿ ಬೇಕು ಅಷ್ಟೇ ಎಂದು. ನೀವೇ ತಂದೆ ತಾಯಿಯಾಗಿದ್ದೀರಾ, ನೀವೇ ನಮಗೆ ಸರ್ವಸ್ವವೂ ಆಗಿದ್ದೀರಾ. ಒಬ್ಬ ತಂದೆಯಿಂದಲೇ ಅರ್ಧ ಕಲ್ಪಕ್ಕಾಗಿ ಪ್ರೀತಿ ಸಿಗುವುದು. ನಿಮ್ಮ ಈ ಆತ್ಮೀಕ ಪ್ರೀತಿಯ ಮಹಿಮೆ ಅಪರಮಪಾರವಾಗಿದೆ. ತಂದೆಯೇ ತಾವು ಮಕ್ಕಳಿಗೆ ಪ್ರೀತಿಯನ್ನ ಕೊಡುತ್ತಾರೆ, ಶಾಂತಿಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ತಾವು ದುಃಖಧಾಮದಲ್ಲಿದ್ದೀರಾ. ಅಶಾಂತಿ ಮತ್ತು ದುಃಖದಲ್ಲಿ ಎಲ್ಲರೂ ಕಿರುಚುತ್ತಾರೆ. ದನಿ ದೋನಿ ಅಂದರೆ ಹೇಳುವವರು ಕೇಳುವವರು ಯಾರೂ ಇಲ್ಲ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾರೆ. ಆದರೆ ನಿಯಮಬದ್ಧವಾದ ಭಕ್ತಿಯ ಸಮಯವೂ ಕೂಡ ಅರ್ಧ ಕಲ್ಪ ಇರುವುದು. ಇದಂತೂ ತಾವು ಮಕ್ಕಳಿಗೆ ತಿಳಿಸಲಾಗಿದೆ. ಈ ರೀತಿಯೆಲ್ಲ ತಂದೆ ಅಂತರ್ಯಾಮಿಯಾಗಿದ್ದಾರೆಂದು. ತಂದೆ ಎಲ್ಲರ ಆಂತರಿಕವನ್ನು ತಿಳಿದುಕೊಳ್ಳುವ ಅವಶ್ಯಕತೆಯಾದರೂ ಏನಿದೆ? ಥಾಟ್ ರೀಡರ್ಸ್ ಇರ್ತಾರೆ, ಅವರು ಕೂಡ ಆ ವಿದ್ಯೆಯನ್ನು ಕಲಿಯುತ್ತಾರೆ. ಇಲ್ಲಿ ಆ ಮಾತೇ ಇಲ್ಲ. ತಂದೆ ಬರುತ್ತಾರೆ, ತಂದೆ ಮತ್ತು ಮಕ್ಕಳೇ ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತೀರಾ. ತಂದೆ ತಿಳಿದುಕೊಳ್ಳುತ್ತಾರೆ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತಿದೆ, ಅದರಲ್ಲಿ ಮಕ್ಕಳು ಹೇಗೆ ಪಾತ್ರವನ್ನು ಮಾಡುತ್ತಾರೆ. ಈ ರೀತಿ ಅಲ್ಲ, ಅವರು ಪ್ರತಿಯೊಬ್ಬರ ಆಂತರಿಕವನ್ನು ತಿಳಿದುಕೊಳ್ಳುತ್ತಾರೆಂದಲ್ಲ. ಇದಂತೂ ರಾತ್ರಿಯಲ್ಲಿಯೂ ಕೂಡ ತಿಳಿಸಲಾಗಿತ್ತು. ಪ್ರತಿಯೊಬ್ಬರ ಆಂತರಿಕದಲ್ಲಿ ವಿಕಾರಗಳೇ ಇವೆ. ಬಹಳ ಚೀಚಿ ಕೊಳಕಿನ ಮನುಷ್ಯರಿದ್ದಾರೆ. ತಂದೆ ಬಂದು ಹೂಗಳನ್ನಾಗಿ ಮಾಡುತ್ತಾರೆ. ತಂದೆಯ ಪ್ರೀತಿ ತಾವು ಮಕ್ಕಳಿಗೆ ಒಮ್ಮೆ ಮಾತ್ರ ಸಿಗುವುದು, ಅದು ನಂತರ ಅವಿನಾಶಿಯಾಗುವುದು. ಅಲ್ಲಿ ತಾವು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರುತ್ತೀರಾ. ಈಗ ತಾವು ಮೋಹಜೀತರಾಗುತ್ತಿದ್ದೀರಾ. ಸತ್ಯಯುಗಿ ರಾಜ್ಯಕ್ಕೆ ಮೋಹಜೀತ ರಾಜ, ರಾಣಿ ಮತ್ತು ಪ್ರಜೆಗಳ ರಾಜ್ಯ ಎಂದು ಹೇಳಲಾಗುವುದು. ಅಲ್ಲಿ ಎಂದಿಗೂ ಯಾರೂ ಅಳುವುದಿಲ್ಲ, ದುಃಖದ ಹೆಸರು ಇರುವುದಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಭಾರತದಲ್ಲಿ ಆರೋಗ್ಯ, ಐಶ್ವರ್ಯ, ಸಂತೋಷ ಇತ್ತು, ಈಗ ಇಲ್ಲ. ಏಕೆಂದರೆ ಈಗ ರಾವಣನ ರಾಜ್ಯವಿದೆ. ಇದರಲ್ಲಿ ಎಲ್ಲರೂ ದುಃಖವನ್ನು ಭೋಗಿಸುತ್ತಾರೆ. ಮತ್ತೆ ತಂದೆಯನ್ನು ನೆನಪು ಮಾಡುತ್ತಾರೆ, ಬಂದು ಸುಖ ಶಾಂತಿ ಕೊಡಿ, ದಯೆ ತೋರಿಸಿ ಎಂದು. ಬೇಹದ್ದಿನ ತಂದೆ ದಯಾಹೃದಯಿ ಆಗಿದ್ದಾರೆ. ರಾವಣ ಶಾಪ ಕೊಡುವವರಾಗಿದ್ದಾರೆ, ದುಃಖದ ಮಾರ್ಗವನ್ನು ತೋರಿಸುವವರಾಗಿದ್ದಾರೆ. ಎಲ್ಲ ಮನುಷ್ಯರು ದುಃಖದ ಮಾರ್ಗದಲ್ಲಿ ನಡೆಯುತ್ತಾರೆ. ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ದುಃಖ ಕೊಡುವಂತಹದ್ದಾಗಿದೆ ಕಾಮವಿಕಾರ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಕಾಮವಿಕಾರದ ಮೇಲೆ ವಿಜಯ ಗಳಿಸಿರಿ, ಆಗ ಜಗಜ್ಜೀತರಾಗುತ್ತೀರಾ. ಈ ಲಕ್ಷ್ಮೀನಾರಾಯಣರಿಗೆ ಜಗಜ್ಜೀತರೆಂದು ಹೇಳಲಾಗುವುದು ಅಲ್ವಾ? ನಿಮ್ಮ ಸನ್ಮುಖದಲ್ಲಿ ಮುಖ್ಯ ಗುರಿ ಉದ್ದೇಶ ನಿಂತಿದೆ. ಮಂದಿರಗಳಲ್ಲಿ ಬಲೆ ಹೋಗುತ್ತಾರೆ, ಆದರೆ ಅವರ ಜೀವನ ಚರಿತ್ರೆ, ಭೂಗೋಳ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ. ಹೇಗೆ ಗೊಂಬೆಗಳ ಪೂಜೆಯಂತೆ ಮಾಡುತ್ತಾರೆ, ದೇವಿಯರ ಪೂಜೆ ಮಾಡುತ್ತಾರೆ. ದೇವಿ ದೇವತೆಯರನ್ನು ರಚನೆ ಮಾಡ್ತಾರೆ, ತಯಾರು ಮಾಡ್ತಾರೆ, ಚೆನ್ನಾಗಿ ಶೃಂಗಾರ ಮಾಡ್ತಾರೆ, ಭೋಗ ಎಲ್ಲ ತಿನ್ನಿಸ್ತಾರೆ.
ಆದರೆ ಆ ದೇವಿಯರು ಏನನ್ನು ತಿನ್ನುವುದಿಲ್ಲ, ಬ್ರಾಹ್ಮಣರು ತಿನ್ನುತ್ತಾರೆ. ಕ್ರಿಯೇಟ್ ಮಾಡಿ, ರಚನೆ ಮಾಡಿ, ಪಾಲನೆ ಮಾಡಿ ಮತ್ತೆ ವಿನಾಶ ಮಾಡುತ್ತಾರೆ. ಇದಕ್ಕೆ ಹೇಳಲಾಗತ್ತೆ ಅಂಧಶ್ರದ್ಧೆ ಎಂದು. ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ. ಈ ಎಲ್ಲ ಪದ್ಧತಿ ರೀತಿ ಏನಿದೆ ಇದು ಕಲಿಯುಗದಲ್ಲಿ ಬಂದಿದೆ. ತಾವು ಮೊಟ್ಟ ಮೊದಲು ಒಬ್ಬ ಶಿವ ತಂದೆಯ ಪೂಜೆ ಮಾಡುತ್ತೀರಾ. ಅವ್ಯಭಿಚಾರಿ ರೈಟಿಯಸ್ ಪೂಜೆ ಎಂದು ಹೇಳಲಾಗುವುದು ದ್ವಾಪರದ ಪ್ರಾರಂಭದಲ್ಲಿ. ಅನಂತರ ಆಗತ್ತೆ ವೈಭಿಚಾರಿ ಪೂಜೆ. ಬಾಬಾ ಎಂಬ ಅಕ್ಷರ ಹೇಳುವುದರಿಂದಲೇ ಪರಿವಾರದ ಸುಗಂಧ ಬರುವುದು. ತಾವು ಸಹ ಹೇಳುತ್ತೀರಾ ಅಲ್ವಾ, ನೀವೇ ತಂದೆ ತಾಯಿ, ನಾವು ನಿಮಗೆ ಮಕ್ಕಳು, ನಿಮ್ಮ ಈ ಜ್ಞಾನ ಕೊಡುವ ಕೃಪೆಯಿಂದ ನಾವು ಸುಖದ ಮನೆತನವನ್ನು ಪಡೆದಿದ್ದೇವೆ ಬಾಬಾ ಎಂದು. ಬುದ್ಧಿಯಲ್ಲಿ ನೆನಪಿರತ್ತೆ, ನಾವು ಮೊಟ್ಟ ಮೊದಲು ಮೂಲವತನದಲ್ಲಿ ಇದ್ದೆವು, ಅಲ್ಲಿಂದ ಇಲ್ಲಿ ಬಂದಿದ್ದೇವೆ ಶರೀರವನ್ನು ಪಡೆದು ಪಾತ್ರವನ್ನು ಅಭಿನಯಿಸಲು. ಮೊಟ್ಟ ಮೊದಲು ನಾವು ದೈವಿ ಶರೀರವನ್ನು ಪಡೆದುಕೊಳ್ಳುತ್ತೇವೆ, ಅಂದರೆ ದೇವತೆಗಳೆಂದು ಕರೆಸಿಕೊಳ್ಳುತ್ತೇವೆ. ಅನಂತರ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣದಲ್ಲಿ ಬರುತ್ತೇವೆ, ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತೇವೆ. ಈ ಮಾತುಗಳು ತಾವು ಮೊದಲು ತಿಳಿದುಕೊಂಡಿರಲಿಲ್ಲ. ಈಗ ಬಾಬಾರವರೇ ಬಂದು ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಾವು ಮಕ್ಕಳಿಗೆ ಕೊಟ್ಟಿದ್ದಾರೆ. ತಮ್ಮ ಜ್ಞಾನವನ್ನು ಕೊಟ್ಟಿದ್ದಾರೆ. ನಾನು ಈ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ. ತಮ್ಮ 84 ಜನ್ಮಗಳನ್ನು ಈ ಬ್ರಹ್ಮ ತಂದೆಯೂ ಕೂಡ ತಿಳಿದುಕೊಂಡಿರಲಿಲ್ಲ, ತಾವು ಸಹ ತಿಳಿದುಕೊಂಡಿರಲಿಲ್ಲ. ಶ್ಯಾಮ ಸುಂದರನ ರಹಸ್ಯವನ್ನು ತಿಳಿಸಲಾಗಿದೆ. ಈ ಶ್ರೀಕೃಷ್ಣ ಹೊಸ ಪ್ರಪಂಚದ ಮೊದಲ ರಾಜಕುಮಾರ ಮತ್ತು ರಾಧೆ ಸೆಕೆಂಡ್ ನಂಬರಲ್ಲಿ ಬರ್ತಾರೆ. ಸ್ವಲ್ಪ ವರ್ಷಗಳ ವ್ಯತ್ಯಾಸವಿರುವುದು. ಸೃಷ್ಟಿಯ ಆದಿಯಲ್ಲಿ ಇವರಿಗೆ ಮೊದಲ ನಂಬರ್ ಅಂತ ಹೇಳಲಾಗತ್ತೆ. ಅದಕ್ಕಾಗಿ ಶ್ರೀಕೃಷ್ಣನನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ. ಇವರಿಗೆ ಶ್ಯಾಮ ಸುಂದರ ಎಂದು ಹೇಳಲಾಗುವುದು. ಸ್ವರ್ಗದಲ್ಲಂತೂ ಎಲ್ಲರೂ ಸುಂದರರಾಗಿಯೇ ಇರುತ್ತಾರೆ. ಈಗ ಸ್ವರ್ಗ ಎಲ್ಲಿದೆ? ಚಕ್ಕರ್ ಸುತ್ತುತ್ತಾ ಇರುವುದು, ಅಂದರೆ ಈ ಚಕ್ರ ತಿರುಗ್ತಾ ಇರುತ್ತೆ. ಈ ರೀತಿಯೆಲ್ಲ ಸಮುದ್ರದ ಕೆಳಗೆ ಹೊರಟೋಗ್ಬಿಟ್ಟಿದೆ ಸತ್ಯುಗ ಎಂದಲ್ಲ. ಹೇಗೆ ಹೇಳ್ತಾರೆ, ಲಂಕಾ ದ್ವಾರಿಕಾ ಕೆಳಗೆ ಹೊರಟೋಗಿದೆ ಎಂದು. ಇಲ್ಲ, ಇದು ಚಕ್ರ ತಿರುಗ್ತಾ ಇರುತ್ತೆ. ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ, ಮತ್ತೆ ಸಂಗಮ, ಮತ್ತೆ ಸತ್ಯುಗ ಬರುತ್ತೆ. ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ತಾವು ಚಕ್ರವರ್ತಿ, ಮಹಾರಾಜ, ಮಹಾರಾಣಿಯರು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪ್ರಜೆಗಳು ಕೂಡ ತಮ್ಮನ್ನು ತಾವು ಮಾಲೀಕರೆಂದು ತಿಳಿದುಕೊಳ್ಳುತ್ತಾರೆ ಅಲ್ವಾ. ಹೇಳ್ತಾರೆ ನಮ್ಮ ರಾಜ್ಯ ಎಂದು. ಭಾರತವಾಸಿಗಳು ಹೇಳುತ್ತಾರೆ ನಮ್ಮ ರಾಜ್ಯ ಭಾರತ ಹೆಸರಿದೆ ಅಲ್ವಾ. ಹಿಂದೂಸ್ತಾನ ಎಂಬ ಹೆಸರು ತಪ್ಪಾಗಿದೆ. ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ. ಆದರೆ ಧರ್ಮಭ್ರಷ್ಟ ಕರ್ಮಭ್ರಷ್ಟವಾಗಿರುವ ಕಾರಣ ತಮ್ಮನ್ನು ತಾವು ದೇವತೆಗಳೆಂದು ಹೇಳುವುದಿಲ್ಲ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇಲ್ಲವೆಂದರೆ ತಂದೆ ಹೇಗೆ ಬಂದು ಪುನಃ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವರು? ಮೊದಲು ನಿಮಗೂ ಕೂಡ ಈ ಎಲ್ಲ ಮಾತುಗಳ ಬಗ್ಗೆ ಗೊತ್ತಿರಲಿಲ್ಲ. ಈಗ ತಂದೆಯೇ ತಿಳಿಸಿದ್ದಾರೆ. ಇಂತಹ ಮಧುರ ತಂದೆ ಮತ್ತೆ ತಾವು ಅಂತಹ ತಂದೆಯನ್ನೇ ಮರೆಯುತ್ತೀರಾ? ಎಲ್ಲರಿಗಿಂತ ಮಧುರ ತಂದೆ ಆಗಿದ್ದಾರೆ ಅಲ್ವಾ. ಬಾಕಿ ರಾವಣ ರಾಜ್ಯದಲ್ಲಿ ತಮಗೆ ಎಲ್ಲರೂ ದುಃಖನೇ ಕೊಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೀರಾ. ಆ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರೇ ಹರಿಯುವುದು. ಏ ಪ್ರಿಯತಮ, ಯಾವಾಗ ಬಂದು ನಾವು ಪ್ರಿಯತಮೆಯರನ್ನ ಮಿಲನ ಮಾಡುತ್ತೀರಾ ಎಂದು ಕರೆಯುತ್ತಾರೆ. ಏಕೆಂದರೆ ತಾವೆಲ್ಲರೂ ಭಕ್ತಿಯರಾಗಿದ್ದೀರಾ, ಭಕ್ತನಿಯರ ಆಗಿದ್ದೀರಾ. ಭಕ್ತನಿಯರ ಪತಿ ಭಗವಂತ ಆಗಿದ್ದಾರೆ. ಭಗವಂತ ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ, ಮಾರ್ಗವನ್ನು ತೋರಿಸುತ್ತಾರೆ, ತಿಳಿಸುತ್ತಾರೆ. ಇದು 5000 ವರ್ಷಗಳ ಆಟವಾಗಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾವ ಮನುಷ್ಯ ಮಾತ್ರರೂ ತಿಳಿದುಕೊಂಡಿಲ್ಲ. ಈ ಆತ್ಮಿಕ ತಂದೆಯೇ ತಿಳಿದುಕೊಂಡಿದ್ದಾರೆ. ನಾವು ಮಕ್ಕಳಿಗೆ ತಿಳಿಸುತ್ತಾರೆ, ತಮ್ಮ ಮಕ್ಕಳಿಗೆ ಕುಳಿತು ತಿಳಿಸ್ತಾರೆ ಅಲ್ವಾ. ಮತ್ತೆ ಬೇರೆ ಯಾವುದೇ ದೇಹಧಾರಿಗಳ ಬಳಿ ಈ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇಲ್ಲ. ಈ ಜ್ಞಾನ ಆತ್ಮಿಕ ತಂದೆಯ ಬಳಿಯೇ ಇದೆ. ಅವರಿಗೆ ಜ್ಞಾನ ಜ್ಞಾನೇಶ್ವರ ಎಂದು ಹೇಳಲಾಗುವುದು. ಜ್ಞಾನ ಜ್ಞಾನೇಶ್ವರ ತಂದೆ ತಮಗೆ ಜ್ಞಾನವನ್ನ ಕೊಡುತ್ತಾರೆ.
ರಾಜರಾಜೇಶ್ವರರನ್ನಾಗಿ ಮಾಡಲು. ಆದ್ದರಿಂದ ಇದಕ್ಕೆ ರಾಜಯೋಗ ಎಂದು ಹೇಳಲಾಗುವುದು. ಬಾಕಿ ಎಲ್ಲ ಹಠಯೋಗವಿದೆ ಹೊರಗೆ. ಹಠಯೋಗಿಗಳದು ಚಿತ್ರಗಳು ಕೂಡ ಬಹಳಷ್ಟು ಇದೆ. ಯಾವಾಗ ಸನ್ಯಾಸಿಗಳು ಬರುತ್ತಾರೆ ಆಗ ಹಠಯೋಗವನ್ನ ಕಲಿಸಿ ಸನ್ಯಾಸಿಗಳನ್ನಾಗಿ ಮಾಡ್ತಾರೆ. ಯಾವಾಗ ತುಂಬಾ ವೃದ್ಧಿ ಆಗತ್ತೆ ಆಗ ಅನೇಕ ರೀತಿಯ ಹಠಯೋಗಗಳನ್ನ ಕಲಿಸ್ಕೊಡ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ಬರುವುದೇ ಸಂಗಮ ಯುಗದಲ್ಲಿ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇನೆ. ಸ್ಥಾಪನೆ ಇಲ್ಲಿಯೇ ಮಾಡಲಾಗತ್ತೆ, ಸತ್ಯಯುಗದಲ್ಲಿ ಅಲ್ಲ. ಸತ್ಯಯುಗದ ಆದಿಯಲ್ಲಂತೂ ರಾಜ್ಯವಿರುವುದು ಅಂದಾಗ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಸ್ಥಾಪನೆಯಾಗುವುದು. ಇಲ್ಲಿ ಕಲಿಯುಗದಲ್ಲಿ ಎಲ್ಲರೂ ಪೂಜಾರಿಗಳಿದ್ದಾರೆ, ಸತ್ಯಯುಗದಲ್ಲಿ ಪೂಜ್ಯರಿದ್ದಾರೆ ಅಂದಾಗ ತಂದೆ ಪೂಜ್ಯರನ್ನಾಗಿ ಮಾಡಲು ಬಂದಿದ್ದಾರೆ. ಪೂಜಾರಿಗಳನ್ನಾಗಿ ಮಾಡುವವರು ರಾವಣ. ಇದೆಲ್ಲವನ್ನು ತಿಳಿದುಕೊಳ್ಳಬೇಕು ಅಲ್ವಾ? ಇದಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾಭ್ಯಾಸ. ಈ ಶಿಕ್ಷಕನನ್ನ ಯಾರು ತಿಳಿದುಕೊಂಡಿಲ್ಲ, ಇವರು ಸುಪ್ರೀಂ ತಂದೆಯೂ ಆಗಿದ್ದಾರೆ, ಶಿಕ್ಷಕರು ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಇವರನ್ನು ಯಾರು ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ತನ್ನ ಪೂರ್ಣ ಪರಿಚಯವನ್ನು ಕೊಡುತ್ತಾರೆ. ಮಕ್ಕಳಿಗೆ ಸ್ವಯಂ ಓದಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಬೇಹದ್ದಿನ ತಂದೆಯ ಪ್ರೀತಿ ಸಿಗುವುದು, ಮತ್ತೆ ಯಾರ ಪ್ರೀತಿಯೂ ಇಷ್ಟ ಆಗುವುದಿಲ್ಲ. ಈ ಸಮಯದಲ್ಲಿ ಸುಳ್ಳಿನ ಕಂಡ, ಜೂಟಿ ಮಾಯ ಜೂಟಿ ಕಾಯ ಜೂಟಿ ಹೇ ಸರ ಸಂಸಾರ್, ಅಂದರೆ ಸುಳ್ಳಿನ ಕಂಡ, ಸುಳ್ಳಿನ ಮಾಯೆ, ಪೂರ್ತಿ ಶರೀರವೂ ಸುಳ್ಳು, ಪ್ರಪಂಚವೇ ಸುಳ್ಳು. ಭಾರತ ಈಗ ಸುಳ್ಳಿನ ಖಂಡವಾಗಿದೆ. ಮತ್ತೆ ಸತ್ಯಯುಗದಲ್ಲಿ ಸತ್ಯ ಖಂಡವಿರುವುದು. ಭಾರತ ಎಂದಿಗೂ ವಿನಾಶವಾಗುವುದಿಲ್ಲ. ಇದಾಗಿದೆ ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನ. ಇಲ್ಲಿ ಬೇಹದ್ದಿನ ತಂದೆ ಮಕ್ಕಳಿಗೆ ಕುಳಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ಸರ್ವರ ಸದ್ಗತಿ ಮಾಡುತ್ತಾರೆ. ಇದು ಬಹಳ ದೊಡ್ಡ ತೀರ್ಥವಾಗಿದೆ ಭಾರತದ ಮಹಿಮೆ ಅಪರಮಪಾರವಾಗಿದೆ. ಆದರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ. ಭಾರತ ವಂಡರ್ ಆಫ್ ದಿ ವರ್ಲ್ಡ್, ಪ್ರಪಂಚದಲ್ಲೇ ಅದ್ಭುತವಾಗಿದೆ. ಅವರು ಮಾಯೆಯ 7 ವಂಡರ್ಸ್ ಅನ್ನ ಹೇಳುತ್ತಾರೆ, 7 ಅದ್ಭುತಗಳಿವೆ ಎಂದು ಹೇಳುತ್ತಾರೆ. ಈಶ್ವರನ ಅದ್ಭುತ ಒಂದೇ ಆಗಿದೆ. ತಂದೆ ಒಬ್ಬರೇ, ಅವರ ವಂಡರ್ಫುಲ್ ಅದ್ಭುತವಾಗಿದೆ ಸ್ವರ್ಗ ಒಂದೇ. ಅದಕ್ಕೆ ಸ್ವರ್ಗ, ಪ್ಯಾರಡೈಸ್, ಸತ್ಯಯುಗ ಎಂದು ಹೇಳಲಾಗುವುದು. ಸತ್ಯವಾದ ಹೆಸರು ಒಂದೇ ಆಗಿದೆ, ಸ್ವರ್ಗ. ಇದಾಗಿದೆ ನರಕ. ಆಲ್ರೌಂಡ್ ಚಕ್ರ, ಪೂರ್ತಿ 84 ಜನ್ಮಗಳ ಚಕ್ರವನ್ನು ತಾವು ಬ್ರಾಹ್ಮಣರೇ ಸುತ್ತುತ್ತೀರಾ. ನಾವೇ ಬ್ರಾಹ್ಮಣರು ಮತ್ತೆ ನಾವೇ ದೇವತೆಗಳಾಗುತ್ತೇವೆ. ಹತ್ತುವ ಕಲೆ, ಇಳಿಯುವ ಕಲೆ. ಹತ್ತುವ ಕಲೆಯಿಂದ ಎಲ್ಲರ ಕಲ್ಯಾಣವಾಗುವುದು. ಭಾರತವಾಸಿಗಳೇ ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಇರಬೇಕು, ಸುಖ ಇರಬೇಕೆಂದು. ಸ್ವರ್ಗದಲ್ಲಂತೂ ಸುಖ ಇರುತ್ತೆ, ದುಃಖದ ಹೆಸರು ಗುರುತು ಇರುವುದಿಲ್ಲ. ಅದಕ್ಕೆ ಹೇಳಲಾಗತ್ತೆ ಈಶ್ವರಿಯ ರಾಜ್ಯ ಎಂದು. ಸತ್ಯಯುಗದಲ್ಲಿ ಸೂರ್ಯವಂಶವಿರತ್ತೆ, ನಂತರ ಸೆಕೆಂಡ್ ಗ್ರೇಡಲ್ಲಿ ಚಂದ್ರವಂಶವಿರುವುದು. ತಾವು ಆಸ್ತಿಕರಾಗಿದ್ದೀರಾ, ಅವರು ನಾಸ್ತಿಕರಾಗಿದ್ದಾರೆ. ತಾವು ದನಿಗೆ ಅಂದರೆ ಮಾಲೀಕನಿಗೆ ಮಕ್ಕಳಾಗಿದ್ದೀರಾ. ತಂದೆಯಿಂದ ಆಸ್ತಿಯನ್ನ ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೀರಾ. ನಿಮಗೆ ಮಾಯೆಯ ಜೊತೆ ಗುಪ್ತವಾದ ಯುದ್ಧ ನಡೆಯುತ್ತಿದೆ. ತಂದೆ ಬಂದಿರುವುದೇ ರಾತ್ರಿಯಲ್ಲಿ, ಅದಕ್ಕೆ ಶಿವರಾತ್ರಿ ಅಂತ ಹೇಳುತ್ತಾರೆ ಅಲ್ವಾ. ಆದರೆ ಶಿವನ ರಾತ್ರಿಯ ಅರ್ಥವನ್ನು ಕೂಡ ತಿಳಿದುಕೊಂಡಿಲ್ಲ. ಬ್ರಹ್ಮರವರ ರಾತ್ರಿ ಪೂರ್ತಿಯಾಯಿತು, ದಿನ ಪ್ರಾರಂಭವಾಗುವುದು. ಅವರು ಹೇಳುತ್ತಾರೆ ಶ್ರೀಕೃಷ್ಣ ಭಗವಾನು ವಾಚ ಎಂದು. ಇದಾಗಿದೆ ಶಿವ ಭಗವಾನು ವಾಚ. ಈಗ ರೈಟ್ ಯಾರು? ಶ್ರೀಕೃಷ್ಣ ಅಂತೂ ಪೂರ್ತಿ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ ನಾನು ಬರುವುದೇ ಸಾಧಾರಣ ವೃದ್ಧ ತನುವಿನಲ್ಲಿ. ಇವರು ಕೂಡ ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ. ಬ್ರಹ್ಮ ತಂದೆ ಬಹಳ ಜನ್ಮಗಳ ಅಂತಿಮದಲ್ಲಿ ಯಾವಾಗ ಪತಿತ ಆಗುತ್ತಾರೆ ಆಗ ಪತಿತ ಸೃಷ್ಟಿ, ಪತಿತ ರಾಜ್ಯದಲ್ಲಿ ಬರುತ್ತೇನೆ. ಪತಿತ ಪ್ರಪಂಚದಲ್ಲಿ ಅನೇಕ ರಾಜ್ಯಗಳಿರುತ್ತೆ, ಪಾವನ ಪ್ರಪಂಚದಲ್ಲಿ ಒಂದೇ ರಾಜ್ಯವಿರುವುದು. ಲೆಕ್ಕಾಚಾರ ಇದೆ ಅಲ್ವಾ. ಭಕ್ತಿ ಮಾರ್ಗದಲ್ಲಿ ಯಾವಾಗ ಬಹಳ ನೌದ ಭಕ್ತಿ ಮಾಡುತ್ತಾರೆ, ತಲೆಯನ್ನ ಕತ್ತರಿಸಿಕೊಳ್ಳಲು ತಯಾರಾಗುತ್ತಾರೆ, ಆಗ ಅವರ ಮನೋಕಾಮನೆ ಪೂರ್ಣವಾಗುವುದು.
ಬಾಕಿ ಅದರಲ್ಲಿ ಏನೂ ಇಟ್ಟಿಲ್ಲ. ಅದಕ್ಕೆ ಹೇಳಲಾಗತ್ತೆ ನೌದಾ ಭಕ್ತಿ ಎಂದು. ಎಂದಿನಿಂದ ರಾವಣ ರಾಜ್ಯ ಪ್ರಾರಂಭವಾಯಿತು ಅಂದಿನಿಂದ ಭಕ್ತಿಯ ಕರ್ಮಕಾಂಡದ ಮಾತುಗಳು ಮನುಷ್ಯರು ಓದುತ್ತಾ ಓದುತ್ತಾ ಕೆಳಗೆ ಬಂದರು. ಹೇಳ್ತಾರೆ ವ್ಯಾಸ ಭಗವಂತ ಶಾಸ್ತ್ರಗಳನ್ನ ತಯಾರು ಮಾಡಿದರೆಂದು. ಏನೇನೆಲ್ಲ ಕುಳಿತು ಬರೆದಿದ್ದಾರೆ. ಭಕ್ತಿ ಮತ್ತು ಜ್ಞಾನದ ರಹಸ್ಯ ಈಗ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಮೆಟ್ಟಿಲಿನ ಮತ್ತು ವೃಕ್ಷದ ಚಿತ್ರದಲ್ಲಿ ಈ ಎಲ್ಲ ಜ್ಞಾನ ಇದೆ. ಅದರಲ್ಲಿ 84 ಜನ್ಮಗಳನ್ನು ತೋರಿಸಲಾಗಿದೆ. ಎಲ್ಲರೂ 84 ಜನ್ಮಗಳನ್ನು ಪಡೆಯುವುದಿಲ್ಲ. ಯಾರು ಪ್ರಾರಂಭದಲ್ಲಿ ಬರುತ್ತಾರೆ ಅವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ. ಈ ಜ್ಞಾನ ತಮಗೆ ಈಗಲೇ ಸಿಗುವುದು. ನಂತರ ಈಗ ಓದುವ ವಿದ್ಯಾಭ್ಯಾಸದ ಆಧಾರದ ಮೇಲೆ ಸಂಪಾದನೆಯಾಗುವುದು. 21 ಜನ್ಮಗಳಿಗಾಗಿ ಯಾವುದೇ ಅಪ್ರಾಪ್ತ ವಸ್ತುವೇ ಇರುವುದಿಲ್ಲ. ಅದನ್ನು ಪಡೆಯಲು ಪುರುಷಾರ್ಥ ಮಾಡಬೇಕಾಗುವಂತಹದ್ದು ಏನೂ ಇರುವುದಿಲ್ಲ. ಅದಕ್ಕೆ ಹೇಳಲಾಗತ್ತೆ ತಂದೆಯದು ಒಂದೇ ವಂಡರ್ ಆಫ್ ದಿ ವರ್ಲ್ಡ್, ಸ್ವರ್ಗ. ಹೆಸರೇ ಆಗಿದೆ ಸ್ವರ್ಗ. ಅದಕ್ಕೆ ಮಾಲೀಕ ತಂದೆ ಮಾಡುತ್ತಾರೆ. ಅದಕ್ಕೆ ಮಾಲೀಕರನ್ನಾಗಿ ನಾವು ಮಕ್ಕಳನ್ನ ತಂದೆಯೇ ಮಾಡುತ್ತಾರೆ. ಅಲ್ಲಂತೂ ವಂಡರ್ಸ್ ಅನ್ನ ತೋರಿಸ್ತಾರೆ. ಆದ್ರೆ ಇಲ್ಲಿ ತಂದೆ ತಮ್ಮನ್ನು ಮಾಲೀಕರನ್ನಾಗಿಯೇ ಮಾಡುತ್ತಾರೆ. ಆದ್ದರಿಂದ ಈಗ ತಂದೆ ಹೇಳುತ್ತಾರೆ, ನಿರಂತರ ನಾನು ತಂದೆಯನ್ನು ನೆನಪು ಮಾಡಿ, ಸ್ಮರಿಸಿ ಸ್ಮರಿಸಿ ಸುಖವನ್ನ ಪಡೆಯಿರಿ. ಕಲಹ ಕ್ಲೇಶಗಳು ಈ ತನುವಿನಿಂದ ಅಳಸಿ ಹೋಗುವುದು. ಜೀವನ್ ಮುಕ್ತಿಯನ್ನ ಪಡೆದುಕೊಳ್ಳುತ್ತೀರಾ. ಪವಿತ್ರರಾಗಲು ತಂದೆಯ ನೆನಪಿನ ಯಾತ್ರೆ ಬಹಳ ಅವಶ್ಯಕವಾಗಿದೆ. ಮನ್ಮನಾಭವ ಅಂದಾಗ ಅಂತಿಮತಿ ಸೋಗತಿ ಆಗುವುದು. ಗತಿ ಎಂದು ಶಾಂತಿಧಾಮಕ್ಕೆ, ಸದ್ಗತಿ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು. ಸದ್ಗತಿಯ ವಿರುದ್ಧವಾಗಿರುವಂತಹದ್ದು ದುರ್ಗತಿ. ಈಗ ತಾವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಂಡಿದ್ದೀರಾ. ತಮಗೆ ತಂದೆಯ ಪ್ರೀತಿ ಸಿಗುತ್ತಿದೆ. ತಂದೆಯ ದೃಷ್ಟಿಯಿಂದಲೇ ತಾವು ಸಂತುಷ್ಟ ಸಂಪನ್ನರಾಗುತ್ತೀರಾ. ಸನ್ಮುಖದಲ್ಲಿ ಬರುತ್ತಿದ್ದಂತೆಯೇ ಜ್ಞಾನವನ್ನ ತಂದೆ ಹೇಳ್ತಾರಲ್ವಾ. ಇದರಲ್ಲಿ ಪ್ರೇರಣೆಯ ಮಾತಂತೂ ಇಲ್ಲ. ತಂದೆ ಡೈರೆಕ್ಷನ್ ಕೊಡುತ್ತಾರೆ. ಈ ರೀತಿ ನೆನಪು ಮಾಡುವುದರಿಂದ ಶಕ್ತಿ ಸಿಗುವುದೆಂದು. ಹೇಗೆ ಬ್ಯಾಟರಿ ಚಾರ್ಜ್ ಆಗುತ್ತೆ ಅಲ್ವಾ. ಈ ಮೋಟರ್ ಇದೆ, ಇದರ ಬ್ಯಾಟರಿ ಡಲ್ ಆಗಿಬಿಟ್ಟಿದೆ. ಈಗ ಸರ್ವಶಕ್ತಿವಂತ ತಂದೆಯ ಜೊತೆ ಬುದ್ಧಿಯ ಯೋಗ ಜೋಡಿಸುವುದರಿಂದ ಮತ್ತೆ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಬ್ಯಾಟರಿ ಚಾರ್ಜ್ ಆಗುವುದು. ತಂದೆಯೇ ಬಂದು ಎಲ್ಲರ ಬ್ಯಾಟರಿ ಚಾರ್ಜ್ ಮಾಡುತ್ತಾರೆ. ಸರ್ವಶಕ್ತಿವಂತ ತಂದೆಯೇ ಆಗಿದ್ದಾರೆ. ಈ ಮಧುರಾತಿ ಮಧುರ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಭಕ್ತಿಯ ಶಾಸ್ತ್ರಗಳನ್ನಂತೂ ಜನ್ಮ ಜನ್ಮಾಂತರದಿಂದ ಓದುತ್ತಾ ಬಂದಿದ್ದೀರಾ. ಈಗ ತಂದೆ ಎಲ್ಲ ಧರ್ಮದವರಿಗಾಗಿ ಒಂದೇ ಮಾತನ್ನ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಆಗ ತಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ. ಈಗ ನೆನಪು ಮಾಡುವುದು ತಾವು ಮಕ್ಕಳ ಕೆಲಸವಾಗಿದೆ. ಇದರಲ್ಲಿ ತಬ್ಬಿಬ್ಬಾಗುವಂತಹ ಮಾತೇ ಇಲ್ಲ. ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ನಂತರ ಪಾವನರಾಗಿ ಎಲ್ಲರೂ ಮನೆಗೆ ಹೊರಟು ಹೋಗುತ್ತೇವೆ. ಎಲ್ಲರಿಗಾಗಿ ಈ ಜ್ಞಾನವಿದೆ. ಇದಾಗಿದೆ ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸರ್ ಫಸ್ಟ್ ಪಾಯಿಂಟ್ ಆಗಿದೆ, ಸರ್ವಶಕ್ತಿವಂತ ತಂದೆಯ ಜೊತೆ ತಮ್ಮ ಬುದ್ಧಿಯೋಗವನ್ನು ಜೋಡಿಸಿ ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳಬೇಕು. ಆತ್ಮನನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು. ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ತಬ್ಬಿಬ್ಬಾಗಬಾರದು. ಎರಡನೆಯದು, ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕು. ತಂದೆಯ ಸಮಾನ ಪ್ರೀತಿಯ ಸಾಗರ ಆಗಬೇಕು. ಹೇಗೆ ತಂದೆಯ ಪ್ರೀತಿ ಅವಿನಾಶಿಯಾಗಿದೆ, ಹಾಗೆ ಎಲ್ಲರ ಜೊತೆ ಅವಿನಾಶಿ ಸತ್ಯವಾದ ಪ್ರೀತಿ ಇಟ್ಟುಕೊಳ್ಳಬೇಕು. ಮೋಹಜೀತರಾಗಬೇಕು. ವರದಾನ, ಅರಿವಿನ ಶಕ್ತಿ, ರಿಯಲೈಸೇಷನ್ ಮಾಡಿಕೊಳ್ಳುವಂತಹ ಶಕ್ತಿಯ ಮೂಲಕ
ಮಧುರ ಅನುಭವ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಈ ಅನುಭೂತಿಯ ಶಕ್ತಿ ಬಹಳ ಮಧುರ ಅನುಭೂತಿಯನ್ನು ಮಾಡಿಸುತ್ತೆ. ಕೆಲವೊಮ್ಮೆ ತಮ್ಮನ್ನು ತಾವು ತಂದೆಯ ಕಣ್ಮಣಿಗಳು ಅಂದರೆ ಅರ್ಥ ನಯನಗಳಲ್ಲಿ ಸಮಾವೇಶವಾಗಿರುವ ಶ್ರೇಷ್ಠ ಬಿಂದು ಎಂದು ಅನುಭವ ಮಾಡಿ. ಕೆಲವೊಮ್ಮೆ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಸ್ತಕ ಮಣಿ, ಕೆಲವೊಮ್ಮೆ ತಮ್ಮನ್ನು ತಾವು ಬ್ರಹ್ಮ ತಂದೆಯ ಸಹಯೋಗಿ ಬಲಭುಜವೆಂದು ಬ್ರಹ್ಮ ಬಾಬರವರ ಭುಜವಾಗಿ ಅನುಭವ ಮಾಡಿ. ಕೆಲವೊಮ್ಮೆ ಅವ್ಯಕ್ತ ಫರಿಷ್ಠಾ ಸ್ವರೂಪದ ಅನುಭವ ಮಾಡಿ. ಈ ಅನುಭವದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ, ಆಗ ಶಕ್ತಿಶಾಲಿ ಆಗುತ್ತೀರಾ. ನಂತರ ಚಿಕ್ಕ ಕಲೆಯೂ ಕೂಡ ಸ್ಪಷ್ಟವಾಗಿ ಕಂಡುಬರುವುದು ಮತ್ತು ಅದನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೀರಾ. ಸ್ಲೋಗನ್: ಸರ್ವರ ಹೃದಯದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಹೋಗಿ, ಆಗ ನಿಮ್ಮ ಪುರುಷಾರ್ಥ ಸಹಜವಾಗುವುದು. ಓಂ ಶಾಂತಿ.